ಅಸ್ಥಿಪಂಜರ ಎಫ್ಎಸ್ಎಲ್ಗೆ ಕಳಿಸೋದಕ್ಕೆ ಎಸ್ಐಟಿ ಚಿಂತನೆ ನಡೆಸಿದೆ. ಇವತ್ತೇ ಅಸ್ಥಿಪಂಜರದ ಅವಶೇಷ ಎಫ್ಎಸ್ಎಲ್ಗೆ ರವಾನೆ ಆಗುತ್ತೆ. ಇವತ್ತೇ ಕಳಿಸೋದಕ್ಕೆ ಪ್ಲಾನ್ ಆಗ್ತಾ ಇದೆ. ಎಸ್ಐಟಿ ಅಧಿಕಾರಿಗಳು ಅಲ್ಲಿ ಸಿಕ್ಕಂತ ಮೂಳೆಗಳನ್ನ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಎಫ್ಎಸ್ಎಲ್ಗೆ ಈ ಅಸ್ಥಿಪಂಜರದ ಅವಶೇಷಗಳನ್ನ ಇವತ್ತೇ ಕಳಿಸೋದಕ್ಕೆ ಎಸ್ಐಟಿ ಪ್ಲಾನ್ ಮಾಡ್ತಾ ಇದೆ. ಮೂಳೆಗಳನ್ನ ಸಂಗ್ರಹಿಸ್ತಾ ಇದ್ದಾರೆ. ಎಫ್ಎಸ್ಎಲ್ ತಜ್ಞರು ಸ್ಥಳದಲ್ಲೇ ಇದ್ದಾರೆ. ನಿಯಮದ ಪ್ರಕಾರವೇ ಎಲ್ಲಾ ಪ್ರೊಸೀಜರ್ಗಳು ಕೂಡ ನಡೀತಾ ಇದೆ. ಯಾವ ಸಣ್ಣ ಕೊರತೆ ಕೂಡ ಆಗಬಾರದು, ಎಡವಟ್ಟು ಕೂಡ ಆಗಬಾರದು ಅಂತ ಎಸ್ಐಟಿ ಬಹಳ ಎಚ್ಚರಿಕೆಯ ಹೆಜ್ಜೆಯನ್ನ ಈ ಪ್ರಕರಣದಲ್ಲಿ ಇಡ್ತಾ ಇದೆ. ಸ್ಥಳದಲ್ಲೇ ಎಫ್ಎಸ್ಎಲ್ ತಜ್ಞರಿದ್ದಾರೆ. ಮೂಳೆಗಳನ್ನ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಅಲ್ಲಿ ಸಿಕ್ಕಂತ ಅಸ್ಥಿಪಂಜರದ ಅವಶೇಷ ಇವತ್ತೇ ಅದನ್ನ ಎಫ್ಎಸ್ಎಲ್ ಕಳಿಸೋದಕ್ಕೆ ತಯಾರಿ ಆಗ್ತಾ ಇದೆ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ. ಪಾಯಿಂಟ್ ನಂಬರ್ 6 ಅದು. ಆ ಜಾಗದಲ್ಲೇ ಅಧಿಕಾರಿಗಳಿದ್ದಾರೆ, ಸಂಬಂಧಪಟ್ಟ ಅಧಿಕಾರಿಗಳು. ಈ ಅಸ್ಥಿಪಂಜರದ ಅವಶೇಷ ಏನಿದೆ ಅದನ್ನ ಇವತ್ತೇ ಎಫ್ಎಸ್ಎಲ್ಗೆ ಕಳಿಸೋದಕ್ಕೆ ತಯಾರಿ ನಡೀತಾ ಇದೆ. ದೂರುದಾರ ತೋರಿಸಿದಂತ 6ನೇ ಪಾಯಿಂಟ್ ನಲ್ಲಿ ಅಸ್ಥಿಪಂಜರ ಪತ್ತೆ ಆಗಿದೆ. 5ನೇ ಪಾಯಿಂಟ್ ತನಕ ಒಂದೇ ಒಂದು ಕುರುಹು ಕೂಡ ಪತ್ತೆ ಆಗಿರಲಿಲ್ಲ. 13 ಪಾಯಿಂಟ್ಗಳನ್ನ ಆತ ತೋರಿಸಿದ್ದು. 5 ಪಾಯಿಂಟ್ ತನಕನೂ ಯಾವುದೇ ಒಂದು ಸಣ್ಣ ಕುರುಹು ಪತ್ತೆಯಾಗಿರ್ಲಿಲ್ಲ. ಎಲ್ರಿಗೂ ಅನ್ಸಿತ್ತು ಏನಿದು ಅಂತ. 6ನೇ ಪಾಯಿಂಟ್ ಅಗಿಯೋ ಕೆಲಸ ಇವತ್ತು ಬೆಳಿಗ್ಗೆಯಿಂದ ಶುರುವಾಗುತ್ತೆ. ಈಗ ಅಲ್ಲಿ ಅಸ್ಥಿಪಂಜರದ ಅವಶೇಷಗಳ ಪತ್ತೆ ಆಗಿದೆ. ಅದರ ಪರಿಶೀಲನೆ ಆಗಬೇಕು, ಪರೀಕ್ಷೆ ಆಗಬೇಕು. ಮನುಷ್ಯನದ್ದ, ಗಂಡಿನ ಅಸ್ಥಿಪಂಜರನ ಅಥವಾ ಹೆಣ್ಣಿನ ಅಸ್ಥಿಪಂಜರ, ಯಾವ ಏಜ್ ಗ್ರೂಪ್, ಸಾವು ಹೇಗಾಗಿತ್ತು, ಇದೆಲ್ಲದರ ಬಗ್ಗೆ ಇನ್ನು ಮುಂದಿನ ದಿನಗಳಲ್ಲಿ ಪರೀಕ್ಷೆ ನಡೆಯುತ್ತೆ. ದೂರುದಾರ ತೋರಿಸಿದಂತ 6ನೇ ಪಾಯಿಂಟ್ ನಲ್ಲಿ ಅಸ್ಥಿಪಂಜರ ಪತ್ತೆ ಆಗಿದೆ. ಆರನೇ ಪಾಯಿಂಟ್ ನಲ್ಲಿ ಹಿತಾಚಿಯ ಮೂಲಕ ಕಾರ್ಯಾಚರಣೆ ನಡೆಯಿತು. ಮಿನಿ ಹಿತಾಚಿ ಸ್ಥಳದಲ್ಲಿರುವಂತಹ ಎಫ್ಎಸ್ಎಲ್ ತಜ್ಞರು ಮೂಳೆಗಳನ್ನ ಸಂಗ್ರಹಿಸ್ತಾ ಇದ್ದಾರೆ. ಮಿನಿ ಹಿತಾಚಿಯ ಮೂಲಕ ಕಾರ್ಯಾಚರಣೆ ನಡೆದಿತ್ತು. ಇನ್ನು ಅಲ್ಲಿ ಅಗಿಲಾಗ್ತಾ ಇದೆ. ಇನ್ನು ಆಳಕ್ಕೆ ಅಗಿಯೋ ಕೆಲಸ ನಡೀತಾ ಇದೆ. ದೃಶ್ಯದಲ್ಲಿ ನೀವು ನೋಡಬಹುದು, ಹಿತಾಚಿ ಕಾಣಿಸುತ್ತೆ ಈ ದೃಶ್ಯದಲ್ಲಿ. ಹಿತಾಚಿಯಿಂದ ಕಾರ್ಯಾಚರಣೆ ನಡೀತಾ ಇರುವಂತ ಎಕ್ಸ್ಕ್ಲೂಸಿವ್ ಆದ ದೃಶ್ಯ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ನೋಡಬಹುದು. ನೀವು ಬಹಳ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಮರಗಳಿದೆ, ಆದ್ರೆ ಅದರ ಆಚೆ ಕಡೆ ಹಿತಾಚಿಯಿಂದ ಕಾರ್ಯಾಚರಣೆ ನಡೀತಾ ಇದೆ. ಇನ್ನು ಆಳಕ್ಕೆ ಅಗಿತಾ ಇದ್ದಾರೆ. ಈಗಾಗಲೇ ಅಸ್ಥಿಪಂಜರದ ಅವಶೇಷ ಪತ್ತೆಯಾಗಿದೆ. ದೂರುದಾರ ಅಲ್ಲೇ ಇದ್ದಾರೆ. ಅವ್ರು ಇನ್ನೇನೋ ಒಂದು ಮನವಿ ಮಾಡಿರ್ತಾರೆ, ಒಂದ್ ಸ್ವಲ್ಪ ಪಕ್ಕಕ್ಕೋ ಅಥವಾ ಇನ್ನೊಂದ್ ಸ್ವಲ್ಪ ಆಳದಲ್ಲಿ ನೋಡಿ ಅಂತನೋ. ಇನ್ನು ಸ್ವಲ್ಪ ಆಳಕ್ಕೆ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. 6ನೇ ಪಾಯಿಂಟ್ ನಲ್ಲಿ ಅಸ್ಥಿಪಂಜರ ಪತ್ತೆಯಾಗಿರುವುದು. 1, 2, 3, 4, 5 ನಿನ್ನೆ ತನಕ ಅಗ್ದಿದ್ದಾರೆ ಆ ಪಾಯಿಂಟ್ಗಳನ್ನು. ಒಂದೇ ಒಂದು ಸಣ್ಣ ಕುರುಹು ಪತ್ತೆ ಆಗಿರಲಿಲ್ಲ. ಬಹಳ ದೊಡ್ಡ ಪ್ರಶ್ನೆ ಬಂದಿತ್ತು ಎಲ್ರಿಗೂ, ಏನಿದು 13 ಪಾಯಿಂಟ್ಗಳನ್ನ ಆತ ಗುರುತು ಮಾಡಿದ್ದು. ಬಹಳ ಕಾನ್ಫಿಡೆಂಟ್ ಆಗಿ ಆತ ಆ ಪಾಯಿಂಟ್ಗಳನ್ನ ಗುರುತು ಮಾಡಿದ್ದಾನೆ. ದಟ್ಟವಾದ ಕಾಡು. ಆತ ಏನ್ ನಿನ್ನೆ ಮೊನ್ನೆ ಹೋಗ್ದಂತಹ ಶವಗಳಲ್ಲ ಅದು. ಕೊನೆಯದಾಗಿ ಆತ 2014ರಲ್ಲಿ ಶವ ಹೋಗ್ತಿದ್ದು ಅಂತ ಆತ ಹೇಳಿದ್ದು. ಅದಕ್ಕೂ ಮುಂಚೆಯೂ ಕೂಡ ಬಹಳಷ್ಟು ಶವಗಳನ್ನ ನಾನು ಹೂತಿದ್ದೀನಿ ಅಂತ. ಆದ್ರೆ ಇಷ್ಟು ದಟ್ಟವಾದ ಕಾಡಲ್ಲಿ ಅದರ ಮಧ್ಯದಲ್ಲಿ ಆತ ನಿಂತು ಇಂಥದ್ದೇ ಜಾಗದಲ್ಲಿ ತಾನು ಶವ ಹೂತಿದ್ದೀನಿ ಅಂತ ತೋರಿಸಿದಾಗ ಆಶ್ಚರ್ಯ ಆಗಿತ್ತು ಆತನ ಫೋಟೋಗ್ರಾಫಿಕ್ ಮೆಮೊರಿ ಬಗ್ಗೆ. ಆತ ಬಹಳ ಕಾನ್ಫಿಡೆಂಟ್ ಆಗಿ ಕರಾರುವಕ್ಕಾಗಿ ಇಂಥ ಜಾಗದಲ್ಲೇ ನಾನು ಶವಗಳನ್ನ ಹೂತಿದ್ದೆ ಅಂತ ತೋರಿಸಿದ್ದ. 5 ಫೇಲ್ ಆಗಿರ್ಬೋದು ಅಥವಾ ಒಂದ್ ಸ್ವಲ್ಪ ಆಚೆ ಈಚೆ ಇದ್ರೂ ಇರಬಹುದು. ಆತನ ಮನವಿ ಮೇರೆಗೆ ಮೊದಲ ಪಾಯಿಂಟ್ ನಲ್ಲಿ ಕಾರ್ಯಾಚರಣೆ ಮಾಡಿದಾಗ 15 ಅಡಿ ಅಗಲ ಅಗದಿರೋದು, 8 ಅಡಿ ಆಳಕ್ಕಗ್ದಿದ್ದಾರೆ. ದೃಶ್ಯಗಳಲ್ಲಿ ನೀವು ನೋಡ್ತಾ ಇದ್ದೀರಿ. ಸುತ್ತಮುತ್ತಲ ಪ್ರದೇಶ ಕೂಡ ಚೆಕ್ ಮಾಡ್ತಾ ಇದ್ದಾರೆ ಅಧಿಕಾರಿಗಳು. ಒಂದು ಜಾಗದಲ್ಲಿ ಅಸ್ಥಿಪಂಜರದ ಅವಶೇಷ ಸಿಕ್ತು ಅಂದ ತಕ್ಷಣ ಆ ಅಸ್ಥಿಪಂಜರದ ಅವಶೇಷಗಳನ್ನ ಕಲೆಕ್ಟ್ ಮಾಡ್ಕೊಳ್ಳೋದ್ರ ಜೊತೆಗೆ ದೃಶ್ಯಗಳಲ್ಲಿ ನೀವು ನೋಡ್ತಾ ಇದ್ದೀರಿ. ಎಫ್ಎಸ್ಎಲ್ ಅಧಿಕಾರಿಗಳು ಅಸ್ಥಿಪಂಜರದ ಅವಶೇಷಗಳೇನ್ ಸಿಕ್ತು, ಆ ಮೂಳೆಗಳನ್ನ ಏನ್ ಕಲೆಕ್ಟ್ ಮಾಡಿದ್ರು ಅದನ್ನ ತಗೊಂಡು ಹೋಗ್ತಾ ಇದ್ದಾರೆ.
ಅದರ ಜೊತೆಗೆ ಸುತ್ತಮುತ್ತಲ ಪರಿಸರ ಕೂಡ ಅಲ್ಲಿ ಚೆಕ್ ಮಾಡ್ತಾ ಇದ್ದಾರೆ, ಪರಿಶೀಲನೆ ಮಾಡ್ತಾ ಇದ್ದಾರೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಆದ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ. ಬಹಳ ದೂರದಲ್ಲಿದೆ ಈ ಜಾಗ. ನದಿಯ ಮತ್ತೊಂದು ಬದಿಯಲ್ಲಿ ನಡೀತಾ ಇರೋ ಕಾರ್ಯಾಚರಣೆ. ನದಿಯ ಈ ಕಡೆ ಬದಿಯಲ್ಲಿ ನಿಂತು ನಮ್ಮ ರಿಪೋರ್ಟರ್ ಮತ್ತು ಕ್ಯಾಮರಾಮನ್ ನಿಮಗೆ ಎಕ್ಸ್ಕ್ಲೂಸಿವ್ ಆದ ದೃಶ್ಯಗಳನ್ನ ಕೊಡ್ತಾ ಇದ್ದಾರೆ. ಕಾಡಿನಲ್ಲಿ ನಡೀತಾ ಇರೋ ಕಾರ್ಯಾಚರಣೆ, ದಟ್ಟವಾದ ಕಾಡು, ಮರ ಗಿಡಗಳು, ಅದರ ಮಧ್ಯದಲ್ಲೂ ಕೂಡ ವಿಜುವಲ್ಸ್ ಕ್ಯಾಪ್ಚರ್ ಆಗ್ತಾ ಇದೆ. FSL ಅಧಿಕಾರಿಗಳು ಅಸ್ಥಿಪಂಜರದ ಆ ಅವಶೇಷಗಳನ್ನ ಕಲೆಕ್ಟ್ ಮಾಡಿ ತಗೊಂಡು ಹೋಗ್ತಾ ಇರೋ ದೃಶ್ಯವನ್ನ ನೀವು ನೋಡಬಹುದು ಎಕ್ಸ್ಕ್ಲೂಸಿವ್ ಆಗಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ. ಇದನ್ನ ಇವತ್ತೇ FSLಗೆ ಕಳಿಸೋದಕ್ಕೆ ಪ್ಲಾನ್ ಆಗಿದೆ. ದೂರುದಾರ ತೋರಿಸಿದಂತ 6ನೇ ಪಾಯಿಂಟ್ ನಲ್ಲಿ ಸಿಕ್ಕ ಅಸ್ಥಿಪಂಜರದ ಅವಶೇಷ FSL ತಜ್ಞರ ಕೈಯಲ್ಲಿದೆ. ಈಗ ಕಲೆಕ್ಟ್ ಮಾಡಿದ್ದಾರೆ, ಅದನ್ನ ತಗೊಂಡು ಹೋಗ್ತಾ ಇದ್ದಾರೆ. ಅದನ್ನ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. 6ನೇ ಪಾಯಿಂಟ್ ನಲ್ಲಿ ಸಿಕ್ಕಂತ ಅಸ್ಥಿಪಂಜರದ ಅವಶೇಷ ಇದು. ಇನ್ನು 7 ಪಾಯಿಂಟ್ಗಳು, ಇನ್ನು 7 ಪಾಯಿಂಟ್ಗಳನ್ನ ಅಗಿಬೇಕಾಗಿದೆ. ಆದ್ರೆ 6ನೇ ಪಾಯಿಂಟ್ ನಲ್ಲಿ ಸಿಕ್ಕ ನಂತರ ಅಲ್ಲೊಂದಷ್ಟು ಕೆಲಸಗಳು ಜಾಸ್ತಿ ಇರುತ್ತೆ. ಒಂದು, ಆ ಮೂಳೆಗಳನ್ನ ಕಲೆಕ್ಟ್ ಮಾಡೋದು, ಅಲ್ಲೇನಾದ್ರೂ ಬೇರೆ ಸಾಕ್ಷ್ಯಗಳು ಸಿಗತ್ತಾ, ಅಥವಾ ಆ ಅಸ್ಥಿಪಂಜರ ಏನಿದೆ ಅದಕ್ಕೆ ಸಂಬಂಧಪಟ್ಟಂತಹ ವಸ್ತುಗಳು ಬೇರೆ ಏನಾದ್ರೂ ಇದೆಯಾ ಅಂತ. ಅಸ್ಥಿಪಂಜರದ ಅವಶೇಷವನ್ನ SIT ಅಧಿಕಾರಿಗಳು ಕಲೆಕ್ಟ್ ಮಾಡಿದ್ದಾರೆ. ಮೂಳೆಗಳನ್ನ ಸಂಗ್ರಹಿಸಿ SIT ಅದನ್ನ ಸೀಲ್ ಮಾಡಿಕೊಂಡಿದೆ. ಅಸ್ಥಿಪಂಜರ ಸಿಕ್ಕ ಸ್ಥಳದ ಅಕ್ಕಪಕ್ಕದಲ್ಲೂ ಕೂಡ ಶೋಧ ಕಾರ್ಯಾಚರಣೆ ನಡೀತಾ ಇದೆ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ. ಒಂದು ಬ್ಯಾಗ್ನಲ್ಲಿ ಅಸ್ಥಿಪಂಜರದ ಮೂಳೆಗಳನ್ನ ಕಲೆಕ್ಟ್ ಮಾಡಿದ್ದಾರೆ. ಅಕ್ಕಪಕ್ಕದಲ್ಲೂ ಕೂಡ ಶೋಧ ಕಾರ್ಯಾಚರಣೆ ನಡೀತಾ ಇದೆ. AC ಸ್ಟೆಲ್ಲಾ ವರ್ಗೀಸ್ ನೇತೃತ್ವದಲ್ಲಿ ಸ್ಥಳದಲ್ಲಿ ಮಹಜರು ಪ್ರಕ್ರಿಯೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನ ಸ್ಕ್ರೀನ್ ಮೇಲೆ ಎಕ್ಸ್ಕ್ಲೂಸಿವ್ ಆದ ದೃಶ್ಯ ನೋಡ್ತಾ ಇದ್ದೀರಿ ನೀವು. 6ನೇ ಪಾಯಿಂಟ್ ನಲ್ಲಿ ಸಿಕ್ಕಂತ ಅಸ್ಥಿಪಂಜರದ ಅವಶೇಷಗಳನ್ನ ತೆಗೆದುಕೊಂಡು ಹೋಗ್ತಾ ಇರೋ ದೃಶ್ಯ ಇದು. ಎಕ್ಸ್ಕ್ಲೂಸಿವ್ ಆಗಿ ನೋಡ್ತಾ ಇದ್ರಿ ಆ ದೃಶ್ಯವನ್ನು. ಅಸ್ಥಿಪಂಜರದ ಅವಶೇಷಗಳೇನ್ ಸಿಕ್ತು ಆ ಎಲ್ಲಾ ಮೂಳೆಗಳನ್ನ ಕಲೆಕ್ಟ್ ಮಾಡಿದ ಒಂದು ಬ್ಯಾಗ್ ನಲ್ಲಿದೆ. ಅದನ್ನ ಸೀಲ್ ಮಾಡಿದ್ದಾರೆ. ಅದನ್ನ ತಗೊಂಡು ಹೋಗ್ತಾ ಇದ್ದಾರೆ. ಈಗ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. FSL ತಜ್ಞರು ಮೂಳೆಗಳನ್ನ ಸಂಗ್ರಹಿಸಿದ್ರು. ಅದನ್ನ ಈಗ ತಗೊಂಡು ಹೋಗ್ತಾ ಇದ್ದಾರೆ. FSL ಇವತ್ತೇ ಅದನ್ನ ಕಳಿಸ್ಕೊಡ್ತಾರೆ. 6ನೇ ಪಾಯಿಂಟ್ ನಲ್ಲಿ ಪತ್ತೆಯಾಗಿದೆ ಫೈನಲ್. ಕಳೆದ 2 ದಿನಗಳಿಂದ ನಡೀತಾ ಇದ್ದ ಕಾರ್ಯಾಚರಣೆ ನಿನ್ನೆ ಇಷ್ಟೊತ್ತಿಗೆ 2 ಪಾಯಿಂಟ್ಗಳನ್ನ ಅಗದಿದ್ರು. ಆದ್ರೆ ಇವತ್ತು 6ನೇ ಪಾಯಿಂಟ್ ಅಗಿತಾ ಇದ್ದ ಹಾಗೆ ಸಿಕ್ಕಂತಹ ಮೂಳೆ ಏನಿದೆ ಅದಾದ ಮೇಲೆ ಒಂದ್ ಸ್ವಲ್ಪ ಡಿಲೇ ಆಗತ್ತೆ. ಯಾಕಂದ್ರೆ ಪರಿಶೀಲನೆ ಇರುತ್ತೆ. ಆ ಮೂಳೆಗಳನ್ನ ಜೋಪಾನವಾಗಿ ಕಲೆಕ್ಟ್ ಮಾಡಬೇಕು. ಅಲ್ಲಿ ಇನ್ನೂ ಆಳಕ್ಕೆ ಅಗಿತಾ ಇದ್ದಾರೆ ಹಿತಾಚಿ ಮೂಲಕ. ಬೇರೆ ಏನಾದ್ರೂ ಸಾಕ್ಷ್ಯಗಳು ಆ ಹೊಂಡದಲ್ಲಿ ಸಿಗತ್ತಾ, ಗುಂಡಿಯಲ್ಲಿ ಸಿಗತ್ತಾ, ಬೇರೆ ಯಾವ್ದಾದ್ರೂ ವಸ್ತುಗಳಿದೆಯಾ? ತಜ್ಞರು ಮಾತಾಡ್ತಾ ಇದ್ರು. ಇಷ್ಟು ವರ್ಷ ಹಳೆಯದಾದಂತಹ ಶವ ಅಂದ್ರೆ ಅಸ್ಥಿಪಂಜರ ಇರುತ್ತೆ, ಬೇರೆ ಯಾವ ವಸ್ತುಗಳು ಕೂಡ ಸಿಗೋದಿಲ್ಲ. ಅಂದ್ರೆ ಬಟ್ಟೆಯಂತ ವಸ್ತುಗಳು ಆಗ್ಲೇ ಮಣ್ಣಲ್ಲಿ ಮಣ್ಣಾಗಿರುತ್ತೆ. ಪ್ಲಾಸ್ಟಿಕ್ ಅಂತ ವಸ್ತುಗಳಿದ್ರೆ ಅದು ಪತ್ತೆಯಾಗತ್ತೆ, ಅದು ಹಾಗೆ ಇದ್ದಿರುತ್ತೆ ಅಂತ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ. ಅಸ್ಥಿಪಂಜರದ ಅವಶೇಷಗಳನ್ನ ತೆಗೆದುಕೊಂಡು ಹೋಗ್ತಾ ಇರುವಂತಹ ದೃಶ್ಯ ಮೊದಲ ದೃಶ್ಯದಲ್ಲಿ ಲೈವ್ ದೃಶ್ಯ ಆಯ್ತು. ಅವಶೇಷಗಳು ಪತ್ತೆಯಾದಂತಹ ದೃಶ್ಯ 2ನೇ ವಿಂಡೋ ಅಲ್ಲಿ ನೋಡ್ತಾ ಇದ್ದೀರಿ. ಆದ್ರೆ ಮೊದಲ ದೃಶ್ಯ ಆ ಅಸ್ಥಿಪಂಜರದ ಅವಶೇಷಗಳನ್ನ ಕಲೆಕ್ಟ್ ಮಾಡಿ ತಗೊಂಡು ಹೋಗ್ತಾ ಇರುವಂತ ದೃಶ್ಯ ಇದೆ. FSL ತಜ್ಞರು ಮೂಳೆಗಳನ್ನ ಸಂಗ್ರಹಿಸಿದ್ದಾರೆ. ಅದನ್ನ ಈಗ ತಗೊಂಡು ಹೋಗ್ತಾ ಇದ್ದಾರೆ. 6ನೇ ಪಾಯಿಂಟ್ ನಲ್ಲಿ ಸಿಕ್ಕಂತದ್ದು. ಇದಾದ ನಂತರ 7ನೇ ಪಾಯಿಂಟ್ ಅಲ್ಲಿ ಅಗಿಯೋ ಕೆಲಸ ಆಗುತ್ತೆ. ಆದ್ರೆ ಈಗಲೇ ಸಮಯ 1:30. ನಿನ್ನೆ ಇಷ್ಟೊತ್ತಿಗೆ 2 ಪಾಯಿಂಟ್ಗಳನ್ನ ಅಗಿತಾ ಇದ್ರು. 2ನೇ ಪಾಯಿಂಟ್ ಅದನ್ನ ಮುಗಿಸಿ ಲಂಚ್ ಬ್ರೇಕಿಗೆ ಹೋಗಿದ್ರು. ಆದ್ರೆ ಇವತ್ತು 6ನೇ ಪಾಯಿಂಟ್ ಕಾರ್ಯಾಚರಣೆಯೇ ಇನ್ನೂ ಮುಗಿದಿಲ್ಲ. ಸಿಕ್ಕಂತಹ ಅಸ್ಥಿಪಂಜರದ ಅವಶೇಷ ಏನಿದೆ, ಮೂಳೆಗಳೇನಿದೆ ಅದನ್ನ ಬಹಳ ಜೋಪಾನವಾಗಿ ಕಲೆಕ್ಟ್ ಮಾಡಿದ್ದಾರೆ, ತಗೊಂಡು ಹೋಗ್ತಾ ಇದ್ದಾರೆ ತಜ್ಞರು. ಮತ್ತೊಂದು ಕಡೆ ಇನ್ನೂ ಒಂದು ಸ್ವಲ್ಪ ಆಳಕ್ಕೆ ಹಿತಾಚಿ ಮೂಲಕ ಅಗಿಲಾಗ್ತಾ ಇದೆ 6ನೇ ಪಾಯಿಂಟ್ ನಲ್ಲಿ. ಮೇ ಬಿ ದೂರುದಾರ
ಆತ ಏನೋ ರಿಕ್ವೆಸ್ಟ್ ಮಾಡ್ಕೊಂಡಿರ್ಬೇಕು, ಇನ್ನೊಂದು ಸ್ವಲ್ಪ ಪಕ್ಕಕ್ಕೇನೋ ಇದೆ ಅಥವಾ ಇನ್ನೊಂದು ಸ್ವಲ್ಪ ಆಳಕ್ಕೆ ಆಗಿರಿ ಅಲ್ಲಿ ಇನ್ನೋ ಸಿಗಬಹುದು ಅಂತ. ಆತನ ಸಮ್ಮುಖದಲ್ಲೇ ನಡೀತಾ ಇರೋ ಕಾರ್ಯಾಚರಣೆ. ಬಹುತೇಕ ಆತನ ಎಲ್ಲಾ ಮಾತುಗಳನ್ನ ಮನವಿಗಳನ್ನ ಒಪ್ಪಿ ಅಧಿಕಾರಿಗಳು ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಆತನೇ ಗುರುತು ಮಾಡಿದಂತ ಜಾಗ 13 ಪಾಯಿಂಟ್ಗಳು. ಈಗ 6ನೇ ಪಾಯಿಂಟ್ ಅಲ್ಲಿ ಅಸ್ಥಿಪಂಜರದ ಅವಶೇಷ ಪತ್ತೆ ಆಗಿದೆ. ಪ್ರಕರಣ ಇಲ್ಲಿಂದ ಮತ್ತಷ್ಟು ಗಂಭೀರ ಆಗ್ತಾ ಇದೆ. ಅನಾಮಿಕ ದೂರುದಾರ ಮಾಡದಂತಹ ಆರೋಪವೇ ಬಹಳ ಗಂಭೀರವಾದಂತಹ ಆರೋಪ. ಅದು ಯಾವ ಜಾಗ? ಧರ್ಮಸ್ಥಳದಂತ ಜಾಗ. ಅದರ ಸುತ್ತಮುತ್ತ ನಾನು 100 ಶವಗಳನ್ನ ಹೂತಿದ್ದೀನಿ ಅನ್ನೋದು ಸೂಕ್ಷ್ಮ ಮತ್ತು ಬಹಳ ಗಂಭೀರವಾದಂತಹ ಪ್ರಕರಣ ಆಗಿತ್ತು. 5 ಪಾಯಿಂಟ್ಗಳಲ್ಲಿ ಅಗದಾಗಲೂ ಕೂಡ ಏನೂ ಸಿಕ್ಕಿರಲಿಲ್ಲ. ಒಂದಷ್ಟು ಪ್ರಶ್ನೆಗಳು ಹುಟ್ಟಿತ್ತು. ಈತ ನಿಜವಾಗ್ಲೂ ಸತ್ಯ ಹೇಳ್ತಾ ಇದ್ದಾನ ಅಥವಾ ಸುಳ್ಳ? ಈ ತರ ಬಹಳಷ್ಟು ಜನ ಅಲ್ಲಿನ ಸ್ಥಳೀಯರು ಕೂಡ ಮಾತಾಡ್ತಾ ಇದ್ರು, ಇನ್ನು ಸಿಕ್ಕಿಲ್ವಲ್ಲ ಅಂತ. ಇವತ್ತು ಸಿಕ್ಕಿದೆ. ಒಂದು ಗಂಭೀರವಾದ ಸ್ವರೂಪವನ್ನಂತೂ ಪಡ್ಕೋತಾ ಇದೆ ಪ್ರಕರಣ. ಹೌದು, ಆ ಮೂಳೆ ಅದು ಮನುಷ್ಯನದ್ದ, ಗಂಡ, ಹೆಣ್ಣ, ಅಥವಾ ಈತ ಆರೋಪ ಮಾಡ್ತಿರೋ ತರದ್ದೇ ಶವನ ಅದು? ಯಾಕಂದ್ರೆ ಈ ಸ್ಥಳೀಯರು ಕೂಡ ಬಹಳಷ್ಟು ಜನ ಕೇಳ್ತಾ ಇದ್ರು, ಪುಣ್ಯ ಸ್ಥಳ ಇದು, ಧರ್ಮಸ್ಥಳ. ಎಷ್ಟೋ ಜನ ಇಲ್ಲೇ ಜೀವನವನ್ನ ಅಂತ್ಯಗೊಳಿಸಬೇಕು, ಮೋಕ್ಷ ಸಿಗತ್ತೆ ಅಂತ ಒಂದು ವಯಸ್ಸು ದಾಟದವರು ಕೂಡ ಇಲ್ಲಿ ಬಂದು ಮೃತಪಟ್ಟವರಿದ್ದಾರೆ. ಆಗ ಸ್ಮಶಾನಗಳಿರ್ಲಿಲ್ಲ, ಎಲ್ಲೆಂದ್ರಲ್ಲಿ ಹೆಣಗಳನ್ನ ಹೂಳ್ತಾ ಇದ್ರು. ಅಂಥದ್ದೂ ಆಗಿರಬಹುದು ಅಂತ ಇರಬಹುದು, ಗೊತ್ತಿಲ್ಲ. ಎಲ್ಲದಕ್ಕೂ ಪರೀಕ್ಷೆ ಆಗಬೇಕು, ಅದರ ವರದಿ ಬರಬೇಕು. ರಿಪೋರ್ಟ್ ಬಂದ ನಂತರ ಯಾವ ವಯಸ್ಸಿನ ಮೃತದೇಹ ಅದು, ಗಂಡಿನದ್ದ, ಹೆಣ್ಣಿನದ್ದ, ಅಥವಾ ಸಾವಿಗೆ ಏನು ಕಾರಣ? ತಜ್ಞರು ಹೇಳ್ತಾ ಇದ್ರು ಯಾವ್ಯಾವ ಕಾರಣಗಳಿಂದ ಮೃತಪಟ್ಟರೆ ಈಗ ಅಸ್ಥಿಪಂಜರದ ಮೂಲಕವೂ ಕೂಡ ಅದನ್ನ ಪತ್ತೆ ಹಚ್ಚಬಹುದು ಅಂತ. ಮೆಟಾಲಿಕ್ ಪಾಯ್ಸನ್ ಇದ್ರೆ, ನೀರಿನಲ್ಲಿ ಮುಳುಗಿ ಸತ್ತಿದ್ರೆ, ಅಥವಾ ಯಾವುದಾದ್ರೂ ಒಂದು ವೆಪನ್ ಇಂದ, ಮರನೋ ಅಥವಾ ಆಯುಧಗಳಿಂದಲೋ ಹಲ್ಲೆ ಆಗಿದ್ದಿದ್ರೆ ಒಂದು ಫ್ರಾಕ್ಚರ್ ಅಂತೂ ಇದ್ದೇ ಇರುತ್ತೆ, ಆಗ ಗೊತ್ತಾಗತ್ತೆ ಅಂತ. ಅಲ್ಲಿಗೆ ಸಹಜ ಸಾವೋ ಅಸಹಜ ಸಾವೋ ಅನ್ನೋದು ಒಂದು ಹಂತದ ತನಕ ಕಂಡು ಹಿಡಿಬಹುದು. ಆದ್ರೆ ಉಸಿರುಗಟ್ಟಿ ಸಾತ್ರೆ, ಯಾರೋ ಒಬ್ಬರನ್ನ ಉಸಿರುಗಟ್ಟಿ ಸಾಯಿಸಿ ಇಲ್ಲಿ ಕೂತಿದ್ದಿದ್ರೆ ಆತನ ಸಾವಿಗೆ ಏನು ಕಾರಣ ಅನ್ನೋದು ಗೊತ್ತಾಗಲ್ಲ. ಅಂತ ಸಂದರ್ಭದಲ್ಲಿ ಬಹಳ ಕಾಂಪ್ಲಿಕೇಟೆಡ್ ಆಗತ್ತೆ. ತಜ್ಞರು ಹೇಳ್ತಾ ಇದ್ರು ಇದನ್ನ. ಈಗ ಇಲ್ಲಿ ಸಿಕ್ಕಂತ ಅಸ್ಥಿಪಂಜರದ ಅವಶೇಷ ಏನಿದೆ, ಇದು ಮನುಷ್ಯನದ್ದ, ಗಂಡಿನ ಅಸ್ಥಿಪಂಜರವ ಅಥವಾ ಹೆಣ್ಣಿನದ್ದ, ಯಾವ ಏಜ್ ಗ್ರೂಪ್ ಆಗಿತ್ತು, ಸಾವಿಗೆ ಏನು ಕಾರಣ? ಈತ ಹೇಳಿದ ಪ್ರಕಾರ ಅತ್ಯಾಚಾರವೋ ಮತ್ತೊಂದೋ ಆಗಿ ಸಾಯಿಸಿದಂತಹ ಮೃತದೇಹವೇ ಅದು ಹೌದಾ? ಇವೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಒಂದು ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ಈಗಲೇ ಏನು ಅಂತಲೂ ಕೂಡ ಜಡ್ಜ್ ಮಾಡೋದಕ್ಕಾಗಲ್ಲ. ಸ್ಥಳೀಯರು ಕೂಡ ಹೇಳ್ತಾರೆ, ಬಹಳಷ್ಟು ಶವಗಳ ಆಗ ನದಿ ಪಕ್ಕದಲ್ಲಿ ಬಂದು ಬೀಳ್ತಾ ಇತ್ತು, ನದಿಯಲ್ಲಿ ತೇಲ್ಕೊಂಡು ಬರ್ತಾ ಇತ್ತು. ಯಾಕೆ ಅಂತಂದ್ರೆ ಒಂದು ಪುಣ್ಯ ಸ್ಥಳ, ಇಲ್ಲಿ ಸತ್ರೆ ಮೋಕ್ಷ ಸಿಗತ್ತೆ ಅಂತ ಅಂದ್ಕೊಂಡು ಬಂದವರು ಇರ್ತಾರೆ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ, ಮೊದಲ ದೃಶ್ಯದಲ್ಲಿ ಅಸ್ಥಿಪಂಜರದ ಅವಶೇಷಗಳು ತಗೊಂಡು ಹೋಗ್ತಾ ಇದ್ರು. ಮತ್ತೊಂದು ದೃಶ್ಯ ಎಕ್ಸ್ಕ್ಲೂಸಿವ್ ಆಗಿ ಮೂಳೆಗಳನ್ನ ಸಂಗ್ರಹಿಸಿ ಎಫ್ಎಸ್ಎಲ್ ತಜ್ಞರು ತಗೊಂಡು ಹೋಗಿದ್ದಾರೆ. 6ನೇ ಪಾಯಿಂಟ್ ನಲ್ಲಿ ಇನ್ನೂ ಒಂದಷ್ಟು ಕಾರ್ಯಾಚರಣೆ ನಡೀತಾ ಇದೆ. ಮೂಳೆಗಳನ್ನ ಸಂಗ್ರಹಿಸಿ ತೆಗೆದುಕೊಂಡು ಹೋಗ್ತಾ ಇರೋ ದೃಶ್ಯ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ನೋಡ್ತಾ ಇದ್ದೀರಿ. ಇಲ್ಲಿ ಯಾರಿಗೂ ಕೂಡ ಎಂಟ್ರಿ ಇಲ್ಲ, ಪೊಲೀಸರು ಸಂಬಂಧಪಟ್ಟ ಅಧಿಕಾರಿಗಳು ಮಾತ್ರ ಇರುವಂತ ಜಾಗ. ಹಾಗಿದ್ರೂ ಕೂಡ ಒಂದಷ್ಟು ಎಕ್ಸ್ಕ್ಲೂಸಿವ್ ಆದ ದೃಶ್ಯ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇದೆ. ಅಲ್ಲಿ ನಡೀತಾ ಇರೋ ಕಾರ್ಯಾಚರಣೆ, ಆ ಕಾರ್ಯಾಚರಣೆಯಲ್ಲಿ ಏನೇನಾಯ್ತು, ಇವತ್ತು 6ನೇ ಪಾಯಿಂಟ್ ಅನ್ನ ಅಗದಾಗ ಸಿಕ್ಕಂತಹ ಅಸ್ಥಿಪಂಜರದ ಅವಶೇಷ, ಅದನ್ನ ಸಂಗ್ರಹಿಸಿ ಸೀಲ್ ಮಾಡಿಕೊಂಡಿದ್ದಾರೆ ಅಧಿಕಾರಿಗಳು. ಅದನ್ನ ಇವತ್ತೇ ಎಫ್ಎಸ್ಎಲ್ಗೆ ಕಳಿಸ್ತಾರೆ ಅನ್ನೋ ಮಾಹಿತಿ ಇದೆ. ಮತ್ತೊಂದು ಕಡೆ ಸ್ಥಳ ಮಹಜರು ನಡೀತಾ ಇದೆ. ಎಲ್ಲಿ ಮೂಳೆ ಸಿಕ್ತೋ ಆ ಸ್ಥಳದಲ್ಲಿ ಮಹಜರು ಪ್ರಕ್ರಿಯೆ ಕೂಡ ನಡೀತಾ ಇದೆ. ಎಲ್ಲ ಬೆಳವಣಿಗೆಗಳು ಕೂಡ ಎಕ್ಸ್ಕ್ಲೂಸಿವ್ ಆಗಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ನೀವು ನೋಡ್ತಾ ಇದ್ದೀರಿ. ಧರ್ಮಸ್ಥಳದಿಂದ ಲೈವ್ ದೃಶ್ಯ ಇದು. ಕಳೆದ 3 ದಿನದಿಂದಲೂ ಕೂಡ ನೇರ ಪ್ರಸಾರದಲ್ಲಿ ದೃಶ್ಯಗಳನ್ನ ನೋಡ್ತಾ ಇದ್ವಿ. ಮೊದಲ ದಿನ
ದೂರುದಾರ ಅನಾಮಿಕ ದೂರುದಾರನನ್ನ ಸ್ಥಳಕ್ಕೆ ಕರ್ಕೊಂಡು ಬಂದು ಅಲ್ಲಿ ಮಹಜರು ನಡೆಸಿದ್ರು. ಪಾಯಿಂಟ್ಗಳನ್ನ ಗುರುತು ಮಾಡಿದ್ರು, 13 ಪಾಯಿಂಟ್. ಅದಾದ ಮಾರನೇ ದಿನದಿಂದ ಕಾರ್ಯಾಚರಣೆ ಶುರುವಾಯಿತು. ಮೊನ್ನೆಯಿಂದ ಮೊದಲ ದಿನ ಒಂದೇ ಪಾಯಿಂಟ್ ಅನ್ನ ಅಗ್ದಿತ್ತು, 15 ಅಡಿ ಅಗಲ 8 ಅಡಿ ಆಳ. ಎರಡನೇ ದಿನ ಅಂದ್ರೆ ನಿನ್ನೆ 4 ಪಾಯಿಂಟ್ಗಳನ್ನ ಅಗ್ದಿದ್ರು. ಮಧ್ಯಾಹ್ನ ಇಷ್ಟೊತ್ತಿಗೆಲ್ಲ ಎರಡನೇ ಪಾಯಿಂಟಿಗೆ ಬಂದು ಬಿಟ್ಟಿದ್ರು. ಈಗ ಅಸ್ಥಿ ಪಂಜರದ ಅವಶೇಷ 6ನೇ ಪಾಯಿಂಟ್ ನಲ್ಲಿ ಸಿಕ್ಕಿದೆ. ವಾಟ್ ನೆಕ್ಸ್ಟ್? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.